ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆಗೆ ರಾಮಲಿಂಗಾರೆಡ್ಡಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಡೀಸೆಲ್ ಬೆಲೆ ಹೆಚ್ಚಾಗಿದೆ, ಸಂಬಳ ಇತರೆ ಬಾಬ್ತುಗಳು ಕೂಡ ಹೆಚ್ಚಾಗಿದ್ದಾವೆ. ಜೊತೆಗೆ ಹೊಸ ಬಸ್ಗಳ ಖರೀದಿ ಕಾರ್ಯವೂ ಕೂಡ ನಡೆದಿದೆ. ಹೀಗಾಗಿ ಟಿಕೆಟ್ ದರ ಏರಿಕೆ ಅನಿವಾರ್ಯವಾಗಿದೆ ಅಂತ ಹೇಳಿ ಈಗ ಒಂದು ಹಂತಕ್ಕೆ 4 ಕೋಟಿಗೂ ಅಧಿಕ ಹಣ ಬೇಕಾಗಿದೆ. 5.25 ಕೋಟಿ ರೂಪಾಯಿ ನೌಕರ ಸಂಬಳಕ್ಕೆ ಬೇಕು. 5,900 ಕೋಟಿ ಸಾಲವನ್ನು ಹಿಂದಿನ ಸರ್ಕಾರ ಸಾಲ ಇಟ್ಟು ಹೋಗಿದ್ರು. ಅದನ್ನು ತೀರಿಸುವ ಹೊಣೆ ಕೂಡ ನಮ್ಮ ಮೇಲಿದೆ. ಹೀಗಾಗಿ ಬಸ್ ದರ ಏರಿಕೆ ಅನಿವಾರ್ಯ ಅಂತ ಹೇಳಿದ್ದಾರೆ. ನಿನ್ನೆಯೂ ಕೂಡ ರಾಮಲಿಂಗಾರೆಡ್ಡಿ ಅದನ್ನೇ ಹೇಳಿದರು. ನಾವು ಬಸ್ ದರ ಏರಿಕೆ ಮಾಡ್ತಾ ಇರುವ ಕಾರಣ, ಏಕೈಕ ಕಾರಣ ಅಂತ ಹೇಳಿದರೆ ಅದು ಹಿಂದಿನ ಸಾಲ. ಜೊತೆಗೆ ಎಲ್ಲ ನಿಗಮಗಳು ಕೂಡ ನಷ್ಟದಲ್ಲಿದ್ದಾವೆ. ಆ ನಷ್ಟವನ್ನು ಸರಿದೂಗಿಸೋದು ಬೇಡವಾ? ಇವತ್ತು ನಾವು ರಾಜಕೀಯ ವ್ಯಕ್ತಿಗಳು ಇರ್ತೀವಿ, ನಾಳೆ ಹೋಗ್ತೀವಿ. ಆದರೆ ಇನ್ನು ಮುಂದೆ ಈ ನಿಗಮಗಳೆಲ್ಲವೂ ಕೂಡ ಅಸ್ತಿತ್ವದಲ್ಲಿರಬೇಕು. ಬಸ್ ಸಾರಿಗೆಯ ಆಪರೇಷನ್ಸ್ಗಳು ನಡಿಬೇಕು. ಹೀಗಾಗಿ ನಿಗಮ ಉಳಿಸಬೇಕು ಅಂತ ಹೇಳಿದ್ರೆ ಬಸ್ ದರ ಏರಿಕೆ ಅನಿವಾರ್ಯ ಅಂತ ಹೇಳಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ನಿಗಮಗಳು ಕೂಡ ಸುಮಾರು ಒಂದು 6-7 ತಿಂಗಳಿಂದಲೂ ಕೂಡ ದರ ಪರಿಷ್ಕರಣೆ ಮಾಡಬೇಕು ಅಂತ ಕೇಳ್ತಾ ಇದ್ರು. ದರ ಪರಿಷ್ಕರಣೆ ಆಗಿಲ್ಲ. 2014 ಅಂದರೆ 10 ವರ್ಷಕ್ಕಿಂತಲೂ ಹೆಚ್ಚು ವರ್ಷಗಳಿಂದ ದರ ಪರಿಷ್ಕರಣೆ ಆಗಿರಲಿಲ್ಲ. ಡೀಸೆಲ್ಗೆ ಒಟ್ಟು 4 ಕಾರ್ಪೊರೇಷನ್ಗೆ 9,16,00,000 ಖರ್ಚಾಗ್ತಿತ್ತು. ಒಂದಿನಕ್ಕೆ 9,16,00,000 ಖರ್ಚಾಗ್ತಿತ್ತು. ಈಗ 5 ವರ್ಷದಲ್ಲಿ ಅಂದರೆ 4 ವರ್ಷ 11 ತಿಂಗಳಿಗೆ 13,21,00,000 ಪ್ರತಿದಿನ ಖರ್ಚಾಗ್ತಾ ಇದೆ. ಅಂದರೆ ಆಲ್ಮೋಸ್ಟ್ 4 ಕೋಟಿ 3,94,95,00,000 ಪ್ರತಿದಿನ ನಮಗೆ ಡೀಸೆಲ್ಗೆ ಹೆಚ್ಚುವರಿಯಾಗಿ ಖರ್ಚಾಗ್ತಾ ಇದೆ. ಈಗ 18,86,00,000 ಪ್ರತಿದಿನ ಖರ್ಚಾಗ್ತಾ ಇದೆ. ಅಂದರೆ 5.25 ಕೋಟಿ ಅಷ್ಟು ಹಣ ಬರೀ ನಮಗೆ ಸ್ಯಾಲ್ರೀಸಲ್ಲೇ ನಮ್ಗೆ ಜಾಸ್ತಿ ಆಗ್ತಾ ಇದೆ. ಇದೊಂದು 5.25 ಕೋಟಿ, ಇದೊಂದು 4 ಕೋಟಿ, ಅಂದರೆ 9,75,00,000 ಹತ್ತತ್ರ ನಮಗೆ ಪ್ರತಿದಿನ ನಮಗೆ ಖರ್ಚು ಜಾಸ್ತಿ ಆಗ್ತದೆ. ಪ್ರತಿದಿನ ಇದು ನಾನು ಅಧಿಕಾರ ವಹಿಸ್ಕೊಂಡಾಗ 5,900 ಕೋಟಿ ಸಾಲ ಇಟ್ಟು